ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬಹಳ ದಿನ ಆದಮೇಲೆ ಲಾಗ್ ಮಾಡ್ತಿದ್ದೀನಿ. ಕಂಟಿನ್ಯೂ ಇರೋದ್ರಿಂದ ಲಾಗ್ ಮಾಡ್ತಿದ್ದೀನಿ ಅಂದ್ಕೊಂಡಿದ್ದೀರಾ? ಇಲ್ಲ, ನಾನು ಏಪ್ರಿಲಿಗೆ ಮಾಡಿದ್ದು. ಇವಾಗ ಏಪ್ರಿಲ್ ಎಷ್ಟೇ 6 ಅಲ್ಲ, ಇವತ್ತು 6 ಏಪ್ರಿಲ್ 6ಕ್ಕೆ ಮಾಡ್ತಿದ್ದೀನಿ. 5 ದಿವಸ ಗ್ಯಾಪ್ ತಗೊಂಡಿದ್ದೆ. ಅಂದರೆ ಕಂಟಿನ್ಯೂ ಲಾಗ್ ಬಿಟ್ಕೊಂತಿದ್ದೆ. ಅದೇ ಊರಿಗೆ ಹೋಗಿದ್ದು, ಅಲ್ಲಿ ಮನೇಲಿ ಇದ್ದಿದ್ದು ಲಾಗ್ ಮಾಡ್ಕೊತಿದ್ದೆ. ಏನು ನನ್ನ ಮಗ ಅವರಪ್ಪ ಬೆಳಿಗ್ಗೆ ಇವತ್ತೇನು ಮಾಡಿಲ್ಲ ಫ್ರೆಂಡ್ಸ್. ಹೋಟೆಲ್ಲಿಂದ ದೋಸೆ ತಗೊಂಬಂದ್ರೆ ತಿನ್ನಕ್ಕೆ ಇಟ್ಕೊಂಡಿವಿ. ಹಾಲು ತಗೊಂಬಂದ್ರೆ ಚಾಕ್ ಇಟ್ಟಿವಿ. ಇವನಿಗೆ ಮತ್ತೆ ಹೊರಗೆ ಕರ್ಕೊಂಡು ಹೋದ್ಮೇಲೆ ಏನಾದರೂ ತರಬೇಕಲ್ವ, ಹಾಗಾಗಿ ಜ್ಯೂಸ್ ತಗೊಂಬಂದ್ರೆ ಬಿಚ್ಚಿಕೊಡು ಅಂತ ಪಪ್ಪನ ಹತ್ರ ಬಿಚ್ಕೊಡು ಅಂತ ನಿಂತಿದ್ದಾನೆ. ಇನ್ನು ಯಾಕೆ ಇಷ್ಟು ದಿವಸ ಮಾಡಿಲ್ಲ ಅಂದರೆ ಲಾಗ್ಸ್ ಇದ್ವು. ಇನ್ನೊಂದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತಲ್ವ, ಬ್ಯಾಚುಲರ್ ಹೆಂಗಿರುತ್ತೆ, ಮನೆ ಕಂಡಿರ್ತಾರಂತೆ. ಅದಿಷ್ಟು ಸ್ವಲ್ಪ ಕ್ಲೀನಿಂಗ್ ಅದು ಇದು ಇತ್ತು. ಇನ್ನು ಸ್ವಲ್ಪ ಕೆಲಸನೂ ಇತ್ತು, ಹಾಗಾಗಿ ಮಾಡೋಕ್ಕಾಗಿಲ್ಲ. ಇನ್ನು ಇವತ್ತೂ ಇದೆ, ಇವತ್ತೂ ಲಾಗ್ ಮಾಡೋಕ್ಕಾಗಲ್ಲ ಅಂದ್ಕೊಂಡಿದ್ದೆ. ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿದೆ, ಆದ್ರೂ ಮಾಡಬೇಕು. ಎಷ್ಟು ದಿವಸ ಆಯಿತು. ಇನ್ನು ನಾನು ವಿಡಿಯೋಸ್ ಇಟ್ಟಿದ್ವಲ್ಲ, ಅಪ್ಲೋಡ್ ಮಾಡಿದ್ದಾಯಿತು. ಇನ್ನು ಮಾಡೋಣ ಅಂತೇಳಿ ಮಾಡ್ತಿದ್ದೆ. ಇನ್ನು ಸಂಡೇ ಅವ್ರಿಗೂ ಡ್ಯೂಟಿ ಇದೆ. ಡ್ಯೂಟಿಗೆ ಹೋದ್ರೆ ದೋಸೆ ತಗೊಂಬಂದು ದೋಸೆ ತಿಂದು ಚಾ ಹಾಕ್ಕೊಂಡು ಹೋಗ್ತಾರೆ. ಅವ್ರಿಗೂ ಹೊತ್ತಾಗ್ಬಿಟ್ಟಿದ್ದೆ ಫ್ರೆಂಡ್ಸ್. ಆಲ್ರೆಡಿ ಇನ್ನೂ ಬಂದು ಹಾಸ್ಪಿಟ್ಲಿಗೆ ಹೋಗ್ಬೇಕು. ಇನ್ನು ಮತ್ತೆ ಕಾಣ್ತೀನಿ. ದೋಸೆ ಇದಕ್ಕೊಂದು ಇಡ್ಲಿ ಇಟ್ಟು ಕಳಿಸಿದ್ದಾರೆ. ಇನ್ನು ಇಲ್ಲಿ ಚಾ ಜಸ್ಟ್ ಮಿಸ್. ಏನಾದ್ರು ರೆಡಿ ಮಾಡಬೇಕು ಫ್ರೆಂಡ್. ನಾನ್ ವೆಜ್ ಏನು ಮಾಡೋ ಇಲ್ಲ ಫ್ರೆಂಡ್ಸ್, ಯಾಕಂದ್ರೆ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಹಾಸ್ಪಿಟ್ಲಿಗೆ ತಿಂದು ಹೋಗ್ಬಾರ್ದು. ಹಾಗಾಗಿ ಅದು ನಮ್ಮ ಮನೇಲಿ ಹೇಳ್ತಿದ್ರಲ್ಲ, ಅಂದರೆ ನನ್ನ ರೂಲ್ಸ್. ನಮ್ಮ ಮನೇಲಿ ಹೇಳ್ತಿದ್ರು ನಾನ್ ವೆಜ್ ತಿಂದು ಹಾಸ್ಪಿಟ್ಲಿಗೆ ಹೋಗ್ಬಾರ್ದು ಅಂತಂದೇಳಿ. ಹಾಗಾಗಿ ನಾನು ಅವ್ರಿಗೆ ಬೇಡ ಬಿಡು, ಹಾಸ್ಪಿಟ್ಲಿಗೆ ಹೋಗ್ಬೇಕಲ್ವ, ಇನ್ನೇನು ಅದೆಲ್ಲ ತಿಂದು ಏನು ಹೋಗೋದಂತ. ಇನ್ನು ಏನು ಹಾಸ್ಪಿಟ್ಲಿಗೆ ಯಾರಿಗೆ ಅಂದರೆ ನಮ್ಮ ಪ್ರಿಯಾಂಶಿ ಫ್ರೆಂಡ್ಸ್ ಸ್ವಲ್ಪ ಇದು ತೋರಿಸ್ಕೊಂಬರ್ಬೇಕು. ಅವನಿಗೆ ಸ್ವಲ್ಪ ಆರಾಮಿಲ್ಲ, ಹಾಗಾಗಿ ಹೋಗ್ಬೇಕು. ಅದಕ್ಕೆ ಬೇಡ ಬಿಡು ಅಂತಂದೇಳಿ ಅದಕ್ಕೆ ಅವ್ರು ಮಧ್ಯಾಹ್ನ ಬರ್ತಾರೆ. ಮಧ್ಯಾಹ್ನಕ್ಕೆ ಏನಾದರೂ ಅನ್ನ ಸಾರು ಏನಾದರೂ ಚಿತ್ರಾನ್ನ ಏನಾದ್ರು ಮಾಡಿ ನಡೆ ಅಂತೀನಿ. ಏನು ಮಾಡೋಕ್ಕೆ ಹೋಗಲ್ಲ ಸದ್ಯಕ್ಕೆ, ಹಾಗಾಗಿ ಸೂಪರ್ ದೋಸೆ ತಿಂತಿದ್ದಾರೆ. ಹಾಯ್ ಫ್ರೆಂಡ್ಸ್, ಈಗ ಕಾಣ್ತಿದ್ದೀನಿ. ಅದೇ ಹೇಳಿದ್ನಲ್ವ, ಸಂಡೇ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದ್ಕೊಂಡಿವಿ ಅಂತ. ಇನ್ನೂ ಡಿಸೈಡ್ ಆಗಿಲ್ಲ. ಇವತ್ತು ಸಂಡೇ ಬೇರೆ ಅಲ್ವಾ, ರಜಾ ಇದೆ ಅಂತಿದ್ದಾರೆ. ಇನ್ನು ಒಂದು ಹಾಸ್ಪಿಟ್ಲ್ ರಜೆ ಇರಲ್ಲ ಅಂತ ನಾನು. ಇನ್ನೊಂದು ಬಂದು ನಾವು ಹೋಗ್ಬೇಕು ಅಂದ್ಕೊಂಡಿದ್ದು ನಮ್ಮ ಕಂಪ್ನಿ ಸೈಡ್ ಗಂಗೋತಿ. ಅಲ್ಲಿ ಸಂಡೇ ರಜೆ ಇರಲ್ಲ, ಯಾಕಂದರೆ ಅಲ್ಲಿ ಬೇರೆ ವಾರ ರಜೆ ಇದೆ. ಅಲ್ಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ಹಾಗಾಗಿ ಇವ್ರೇನಂತಾರೆ, ಸುಮ್ಮನೆ ಅಲ್ಲಿ ದೂರ ಆಗುತ್ತೆ, ಮತ್ತು ಅದಕ್ಕೆ ಇಲ್ಲೇ ಬಳ್ಳಾರಿಗೆ ಹೋಗೋಣ ಅಂತೇಳಿ ಬಳ್ಳಾರಿಗೆ ಅಲ್ಲಿ ಹಾಸ್ಪಿಟ್ಲಿಗೆ ಕೇಳಿದ್ರು. 1-2-3 ಸಂಡೇ ರಜೆ ಇದ್ದಾವೆ ಅಂತೇಳೋಣ. ಡೌಟು ಫ್ರೆಂಡ್ಸ್, ಹೋಗೋದು ಡೌಟ್. ಹೋಗ್ರಿ ಬಿಡ ಅಂತ. ಇನ್ನು ಅವನಿಗೆ ಏನಂದರೆ ಏನು ಪ್ರಾಬ್ಲಮ್ ಅಂದರೆ ಅಷ್ಟು ಇದೇನಿಲ್ಲ, ಬೇರೆ ಸ್ಕಿನ್ನಿನ ಸ್ವಲ್ಪ ತೋರಿಸ್ಬೇಕು ಅವನಿಗೆ. ಹಾಗಾಗಿ ಸ್ವಲ್ಪ ಹೋಗೋಣ ಅಂತಂದೇಳಿ ನೆಕ್ಸ್ಟ್ ರಜೆ ತಗೊಂಡು ಈ ವಾರದಲ್ಲಿ ನಾನು ಹೇಳಿ ರಜೆ ತಗೊಂಡು ಹೋಗೋಣ ಅಂತ ಹೇಳ್ತಿದ್ದಾರೆ. ಇನ್ನು ಏನು ಮಾಡೋಕ್ಕೂ ಗೊತ್ತಿಲ್ಲ. ಇನ್ನು ಅನ್ನ ಮಾಡೋಕ್ಕೆ ಬಂದು ಏನು ತರಕಾರಿನಿಲ್ಲ. ಇವತ್ತು ರಾಮನವಮಿ ಬೇರೆ ಇದಲ್ವ, ನಾನ್ ವೆಜ್ ಏನು ಬೇಡ. ಮತ್ತು ಹಾಸ್ಪಿಟ್ಲಿಗೆ ಕೂಡ ಹೋಗ್ಬೇಕು ಅಂದ್ಕೊಂಡು ಅದಕ್ಕೆ ಏನು ಬೇಡ ಅಂತ ಇದು ಮಾಡಿದ್ರೆ ಇವಾಗ ಏನು ಮಾಡೋಕೆ ಅದೇ ಒಂದು ಅಡುಗೆದ ಒಂದು ಟೆನ್ಷನ್ ಆಡಿದೆ. ಹಾಗಾಗಿ ಅನ್ನ ಒಂದೇ ಮಾಡ್ತೀನಿ, ಅನ್ನ ಸಾರು ಎರಡೇ ಮಾಡ್ತೀನಿ ಫ್ರೆಂಡ್ಸ್. ಏನು ಮಾಡೋಕ್ಕೋಗಲ್ಲ, ಅದೊಂದೇ ಮಾಡ್ತೀನಿ. ನೋಡ್ತೀನಿ, ಮಿರ್ಚಿ ಇಟ್ಟಿದ್ರೆ ಮಿರ್ಚಿ ಹಾಕ್ತೀನಿ, ಇಲ್ಲ ಅಂದರೆ ಸೊಂಡಿಗೆ ಏನಾದರೂ ಕರಿತೀನಿ. ಅನ್ನ ಬೇಳೆ ಮಾಡಿಬಿಡ್ತೀನಿ ಸಿಂಪಲ್. ಇನ್ನು ಇಲ್ಲಿ ನಮ್ಮ ಪ್ರಿಯಾಂಶ್ ಬಂದು ಮಲಗಿದ್ದಾನೆ ಅವನು. ಈಗ ಅದು ಅನ್ನಕ್ಕೆ ಇಟ್ಟಿದ್ದೀನಿ, ಕುಕ್ಕರ್ ಸಾರು ಹಾಕಿಟ್ಬಿಡ್ತೀನಿ ಸಿಂಪಲ್. ಆಲ್ಮೋಸ್ಟ್ ತೋರಿಸಿದ್ದೀನಿ, ಹಾಗಾಗಿ ನಾನು ತೋರ್ಸೋಕ್ಕೆ ಹೋಗಲ್ಲ. ಸಾರೇನು ಸಿಂಪಲ್ ಮಾಡಿಬಿಡ್ತೀನಿ. ಹೀಗೆ ನೋಡಿ, ಏನು ತರಕಾರಿ ಇಲ್ಲ ಅಂದರೆ ಹಿಂಗೆ ಮಾಡಿ. ಅದು ಇವತ್ತು ವೀಕ್ಲಿ ಮಾರ್ಕೆಟ್ ಇರುತ್ತಲ್ವ, ತಗೊಂಬರ್ತೀವಿ. ಅವಾಗ ಊರಿಗೊಂಡು ಹೋಗಿದ್ನಲ್ವ, ಏನು ಊರಿಗೆ ಬಂದಮೇಲೆ ಊಟ ನಾನು ಏನು ರೊಟ್ಟಿ ಏನು ಹಾಕಿಲ್ಲ ಫ್ರೆಂಡ್ಸ್. ನಾನು ಸಿಂಪಲ್ ಇದಾಗ್ಬಿಟ್ಟಿದ್ದೆ. ಏನಿಲ್ಲ ಫ್ರೆಂಡ್, ಸ್ವಲ್ಪ ಅದಕ್ಕೆ ನಗು ಅಂತ ಹಾಗೆ ಸುಮ್ಮನೆ ಆಗ್ಬಿಟ್ಟಿದ್ದೆ. ಏನು ತರಕಾರಿ ಇದು ಕ್ಲೀನಿಂಗ್ ಅದು ಇದು ರೊಟ್ಟಿ ಚಪಾತಿ ಏನು ನಾನು ಹಚ್ಕೊಂಡೇ ಇಲ್ಲ ಅದೆಲ್ಲ ಮಾಡಬೇಕಂತ. ಯಾಕಂದರೆ ಫುಲ್ಲು ಕ್ಲೀನಿಂಗ್ ಆಗಿಬಿಟ್ಟಿತ್ತಲ್ಲ, ಅದು ತೊಳೆದು ಹಾಗಾಗಿ ಸುಮ್ಮನೆ ಇದೆ. ಇನ್ನು ಎಡಿಟ್ ಮಾಡೋ ಈ ವಿಡಿಯೋಸ್ ಇದ್ವಲ್ವ, ಎಡಿಟ್ ಮಾಡಿ ಅದು ಅಪ್ಲೋಡ್ ಮಾಡ್ತಿದ್ದೆ. ವಿಡಿಯೋ ಶೂಟ್ ಮಾಡಿಲ್ಲ. ಈಗೆಲ್ಲ ಕ್ಲೀನಾಗಿದೆ. ಇನ್ನು ಸ್ವಲ್ಪ ಇದೆ. ಈಗೇನು ಎಷ್ಟು ಸಂಡೇನೇ ಅವ್ನು ಬರ್ತಡೇ ಇದೆ ಅಲ್ವ, ಅವಾಗಿನ್ನ ಸ್ವಲ್ಪ ಕ್ಲೀನಿಂಗ್ ಇದೆ. ಅವಾಗೊಂದು ಸರ್ಪ್ರೈಸನೇ ಇದೆ ಫ್ರೆಂಡ್ಸ್. ಈಗ ಆಲ್ಮೋಸ್ಟ್ ಸ್ವಲ್ಪ ಅದು ಕ್ಯಾಪ್ಚರ್ ಆಗಿರುತ್ತೆ ವಿಡಿಯೋ. ನನ್ನ ವಿಡಿಯೋ ಫುಲ್ಲು ಡೀಟೇಲಾಗಿ ನೋಡೋರಿಗೆ ಗೊತ್ತಿರುತ್ತೆ. ನಾ ಅಷ್ಟು ಸ್ವಲ್ಪ ನೋಡಲಾರ್ದ್ರೆ ಸ್ವಲ್ಪ ಗೊತ್ತಿರಲ್ಲ. ಆಲ್ಮೋಸ್ಟ್
ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿದ್ರೆ ಗೊತ್ತಾಗಿರುತ್ತೆ ಆಲ್ಮೋಸ್ಟ್. ಅವ್ನ ಬರ್ತಡೆಗೆ ಅದು ತಗೊಂಬಂದು ಭಾಳ ದಿನನೇ ಆಯಿತು, ಬಟ್ ರಿವೀಲ್ ಮಾಡ್ತಿಲ್ಲ. ಅವ್ನ ಬರ್ತಡೆಗೆ ತಗೊಂಬಂದು ಅವ್ನ ಬರ್ತಡೆಗೆ ರಿವೀಲ್ ಮಾಡೋಣ ಅಂತೇಳಿ. ಓಕೆ, ಅದ್ರ ಟಾಪಿಕ್ ಬಿಟ್ಟಿಲ್ಲ. ಇನ್ನೇನಪ್ಪ ಅಂದರೆ ಇನ್ನೇನಿಲ್ಲ, ಇಷ್ಟೇ. ಅನ್ನ ಸಾರು ಮಾಡೋದು, ಊಟ ಮಾಡೋದು. ಇನ್ನು ಅವ್ರು ಬರ್ತಾರೆ. ಈಗ ಟೈಮ್ ಬಂದು 12 ಆಗಿದೆ. ಸುಡೋದ ಅನ್ನ ಸಾರು ಮಾಡ್ತೀನಿ. ನೋಡೋಣ, ಮಿರ್ಚಿ ಮಾಡಿದ್ರೆ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ ಅಷ್ಟೇ. ಸೊಂಡಿ ಕೊರಿತೀನಿ. ಇಷ್ಟು ಫ್ರೆಂಡ್ಸ್, ಇವತ್ತಿನ ಊಟ ಫಸ್ಟ್ ಟೈಮ್ ಸಂಡೇ ನಾವು ಅನ್ನ ಸಾರು ಮಾಡ್ತಿರೋದಿಲ್ಲ. ಸಂಡೇ ನಾವು ಇವತ್ತು ಅನ್ನ ಮಾಡ್ತೀನಿ, ಸಾರು ಮಾಡಲ್ಲ. ನಾನು ಏನಾದರೂ ಟಿಫನ್ ಮಾಡಿ ನಾನ್ ವೆಜ್ ಮಾಡೋದು ಫಸ್ಟ್ ಟೈಮ್ ಅನಿಸುತ್ತೆ ನಾನು ಅನ್ನ ಸಾರು ಮಾಡ್ತಿರೋದು ಸಂಡೇ ಬಂದು. ಈಗ ನಾನು ಊರಿಗೆ ಹೋಗೋ ಪ್ಲ್ಯಾನ್ ಇತ್ತಲ್ವ ಹಾಸ್ಪಿಟ್ಲಿಗೆ, ಏನಾದರೂ ಮಾಡಿಬಿಡೋಣ, ಚಿತ್ರಾನ್ನ ಟೊಮೆಟೊ ಏನಾದರೂ ಮಾಡಿ ಸುಮ್ಮನೆ ಆಗ್ಬಿಡೋಣ. ಬೇಕಾದ್ರೆ ನೈಟು ಮಾರ್ಕೆಟ್ ಇರುತ್ತಲ್ವ, ನೈಟಲ್ಲ ಹೋಗಿ ಬರ್ತೀವಲ್ವ ಮಾರ್ಕೆಟಿಗೆ, ಏನೇನು ತಗೊಂಬರ್ತೀವಿ, ನೈಟ್ ಏನೇನು ಮಾಡಿದ್ರೆ ಆಯ್ತು ಅಂತ ಅಂದ್ಕೊಂಡಿದ್ದೆ ನಾನು. ಬಟ್ ಇದು ಏನಾಗ್ಬಿಟ್ಟಿದೆ ಅಂದರೆ ಇನ್ನು ನೋಡ್ಬೇಕಿನ್ನು ಅವ್ರು ಬಂದಮೇಲೆ ಗೊತ್ತಾಗುತ್ತೆ. ಅವ್ರೇನು ಹೇಳ್ತಿದ್ದಾರೆ ಸಂಡೇ ಇರಲ್ಲ. ನಾನು ಅಲ್ಲಿ ಹೇಳಿದೆ ಅಲ್ಲಿರುತ್ತೆ, ಅಲ್ಲಿದೆ, ನಾವು ಫೋನ್ ಮಾಡಿ ನೋಡಿದ್ವಿ ಇದೆ ಅಲ್ಲಿ ಅಂತ ಹೇಳಿದ್ರು. ಇವ್ರೇನಂತಿದ್ದಾರೆ ಇಲ್ಲೇ ಹೋಗೋಣ, ಅಲ್ಲಿ ದೂರ ಆಗುತ್ತೆ, ಬಿಸಿಲು ಇದೆ ಅಲ್ವಾ ಹುಡುಗ ಕಟ್ಕೊಂಡೇನು, ಮತ್ತು ನಾವು ಒಳ್ಳೆ ಬರ್ಬೇಕು. ಈಗ ಇದ್ರೆ ಅವ್ರು ಬರೋದು 1:30 ಆಗುತ್ತೆ. ಊಟ ಗೀಟ ಮಾಡ್ಕೊಂಡು ಮಾಡ್ತೀವಿ 2:30 ಹಂಗೆ ಆಗುತ್ತೆ. ಇನ್ನು ನಾವು 1 ತಾಸು ಜರ್ನಿ ಇದೆ. ಇನ್ನು ಬೈಕಲ್ಲಿ ಬಿಸಿಲಲ್ಲಿ ಹುಡುಕಡೆ ಅಲ್ಲೇ 3 ಗಂಟೆಗೆ ಹಂಗೆ 3:30 4 ಗಂಟೆ ಅಲ್ಲಿ ಮುಟ್ಟಿದ್ರೆ ಇನ್ನು ಅಲ್ಲಿ ತೋರಿಸ್ಕೊಂಡು ನಾವು ಮತ್ತೆ ಬರೋಕ್ಕೆ ಟೈಮ್ ಆಗಿಬಿಡುತ್ತೆ ಅಂತ ಅವರು ಹಂಗೆ ಪ್ಲ್ಯಾನ್ ಹಾಕ್ಕೊಂಡಿದ್ದಾರೆ. ನೋಡೋಣ ಏನಾಗುತ್ತೆ, ಇನ್ನು ಅವ್ರು ಬಂದ್ಬಿಟ್ಟು ಡಿಸೈಡ್ ಆಗುತ್ತೆ. ನಾನೇನಂದರೆ ಸ್ವಲ್ಪ ಇದಾಗ ತೋರಿಸ್ಬಿಡೋಣ ಅಂತ ನಾನು, ಅವರು ನೋಡೋಣ ಅಂತಿದ್ದಾರೆ. ನೋಡೋಣ ಹೆಂಗಾಗುತ್ತೆ ನೋಡೋಣ. ಇವರು ಡ್ಯೂಟಿದಿಂದ ಬಂದರು ಟಪ 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 ಹೊಡೋದ್ರೆ ಹೆಂಗಪ್ಪ ಡಗ ಅದಕ್ಕೆ ಬರಂಗೆ ಬಿಡುತ್ತೆ ನಮಗೆ. ಏನು ಹೊಟ್ಟೆ ಹಸ್ತೈತಂತೆ ಫ್ರೆಂಡ್ಸ್ ಅವ್ರಿಗೆ. ಏನು ಅನ್ನ ಮಾಡಿದ್ದೀನಿ, ಸಾರು ಕುಕ್ಕರ್ ಹೋಗೈತೆ, ಬಸಿಬೇಕಷ್ಟೇ. ಚಿಕನ್ ಇವತ್ತು ರಾಮನವಮಿ ಐತಪ್ಪ. ಮೂಡ್ ಹೆಂಗೈತೆ ನೋಡೋಣ ಅಂತ ಒಂದು. ಮತ್ತೆ ನೀನು ರಜೆ ಇದ್ದಾಗ ಹೋಗೋಣ ಹಾಸ್ಪಿಟ್ಲಿಗೆ ಅಂದರೆ ಹಾಂ ಅದಕ್ಕೆ ಹೋಗ್ಲಿ ಬಿಡಿ, ಇಷ್ಟ ಬಂದಾಗ ಹೋಗ್ತಂತೆ. ಸಂಡೇ ಐತೆ ಹೋಗೋಣ. ಸಂಡೇ ನೋಡಿ ಫ್ರೆಂಡ್ಸ್, ಇವಾಗ ಬಂದೀವಿ. ಸಂತಿಗೆ ಹೋಗಿ ಸ್ವಲ್ಪ ಅದು ಇದು ಕೆಲಸ ಇದೆ ಫ್ರೆಂಡ್. ನಮ್ಮ ಪ್ರಿಯನ್ಸಿನ ಬರ್ತಡೇ ಆಗೋವರೆಗೂ ಸ್ವಲ್ಪ ಕೆಲಸಗಳು ಜಾಸ್ತಿನೇ ಇದೆ. ಇವತ್ತಿಗೆ ಸಿಕ್ಕೇ ಇದೆ ಅವ್ನ ಬರ್ಡೇ ಅಂದರೆ ಅಷ್ಟು ಕೆಲಸ ಏನು ಅಂತದೇನಲ್ಲ, ಸ್ವಲ್ಪ ಇರ್ತಾವಲ್ವ ಅದು ಇದು ಬಟ್ಟೆ ತಗೊಳೋದು, ಅದು ತಗೊಳೋದು, ಇದು ತಗೊಳೋದು, ಮನೆಗೆ ತಗೊಳೋದು, ಏನೇನೇನೇನು ಇದ್ದಾವೆ. ಅದಿಷ್ಟು ಮುಗಿಸ್ಕೊಂಡ್ವಿ. ಇನ್ನೂ ಆಗವಲ್ದು ನೋಡಿ. ಇನ್ನು ಇವಾಗ ಅದು ಈಗ ಹೇಳೋಕ್ಕಾಗಲ್ಲ. ಹೇಳಿದ್ರು ಅವ್ನು ಬರ್ತಡೇಗ ಹೇಳ್ತೀನಿ, ಅವಾಗ ಹೇಳ್ತೀನಿ. ಸದ್ಯಕ್ಕಂತೂ ಸಂತೆಗೆ ಹೋಗಿ ಬಂದೀವಿ. ಇವ್ನ ಬರ್ತಡೇ ಯಾವಾಗ ಆಗ್ತದಂತ ಕಾಯ್ತಿದ್ದೀನಿ ನೋಡಿ ನಾವಂತ. ಈಗ ಸದ್ಯಕ್ಕೆ ಇನ್ನು ಹಣ್ಣು ತಗೊಂಬಂದಿದೆ, ಕರ್ಬೇವಿನ ಹಣ್ಣು ತಗೊಂಬಂದೈತೆ, ಮತ್ತು ನುಗ್ಗೆಕಾಯಿ ಸಂತೆ ಎಲ್ಲ ತಗೊಂಬಂದೈತೆ. ತೆಗ್ದಿಡೋದು ಬನ್ನಿ. ಇನ್ನು ರೈಸ್ ಇದೆ, ಏನಾದ್ರು ಅಕ್ಕಿ ರೊಟ್ಟಿ ಮಾಡಲಾ, ಏನು ಮಾಡಲ, ರೊಟ್ಟಿ ಮಾಡಲ, ರೊಟ್ಟಿ ನುಗ್ಗಿ ಹಾಂ ಏನು ಕತ್ತೀಯಾ, ಏನೋ ಪಲ್ಯ ಮಾಡಿಬಿಡಲ, ಅದಕ್ಕೆ ತರ್ತಾರಂತೆ ರೊಟ್ಟಿ. ಹಿಂಗಿರ್ಬೇಕು ನೋಡಿ ಫ್ರೆಂಡ್ಸ್. ಸ್ವಲ್ಪ ಹಿಂಗಿರಲ್ಲ ಯಾವಾಗಲೂ. ಇವಾಗ ಒಂದೊಂದು ಟೈಮ್ ಅಂದರೆ ಈಗ ಸ್ವಲ್ಪ ಅದು ಇದು ಕೆಲಸ ನೋಡಿ. ಇಲ್ಲಿ ಬಲ್ಬ್ಸು, ಸಪ್ಲೈಜರು, ಇನ್ನು ಏನೇನೇನೇನು ತಗೊಂಬಂದಿವಿ. ಇವಾಗ ನಿಮಗೆ ಹೇಳಿದ್ರೂ ಅದು ಅರ್ಥ ಆಗಲ್ಲ. ಕನ್ಫ್ಯೂಸ್ ಈಕಿ ನೋಡಿ ಎಷ್ಟು ಮಾತಾಡ್ತಾಳೆ ಅಂತ ಅನ್ಕೋಬೇಡಿ. ಏನಾದರೂ ಸ್ವಲ್ಪ ಏನೋ ಇದೆ ಅವಾಗ ಹೇಳ್ತೀನಿ. ನನ್ನ ಗಂಡನೇ ನಗ್ತಿದ್ದಾನೆ, ಏನು ಬಿಡಪ್ ಕೊಡ್ತಾಳೆ ಅಂತ. ಬಿಡಪ್ ಅಂತ ಬಿತ್ತು ಮೋಡ್ದು ನೋಡಿದು ಗುಂಡದು ರೊಟ್ಟಿ ತರ್ತಾರಂತ. ಏನಾದ್ರು ಪಲ್ಯ ಮಾಡಿಬಿಡ್ತೀನಿ. ಸಪ್ಲೈಜರ್ ಏನೋ ಆಗತ್ತ ಅಲ್ಲ ಹಿಡ್ಕೊಂಬರೋದು ನೋಡು. ಅನ್ನ ಮಾತಾಡ್ ತಗೊಳಕಂತ ಅಂದರೆ ಈಗ ಅದಕ್ಕೆ ಸಡನ್ ಕೆಲಸ. ಇವ್ರು ಇದ್ದಾರಲ್ಲ, ಇವ್ರಿದ್ರೆ ಜೊತೆಗಿದ್ರೆ ಎಲ್ಲ ಮುಗಿಸ್ಕೊಂಡ್ಬಿಡ್ತೀವಿ. ಮತ್ತೆ ನೆಕ್ಸ್ಟ್ ಸಂಡೇನೇ ಕಾಣ್ತಾರೆ ಅವ್ರು. ನೆಕ್ಸ್ಟ್ ಸಂಡೇ ಕಾಣ್ತಾರೆ ಅಂದರೆ ಮತ್ತೆ ಅವಾಗ ನನಗೆ ಅವಾಗ ಬರ್ತಡೇ ಇರ್ತದೆ. ಇವಾಗ ಅಂದರೆ ಮತ್ತೆ ಬೆಳಗ್ಗೆ ಹೋಗಿ ನೈಟ್ 8 ಗಂಟೆ ಬರ್ತಾರೆ. ಅವಾಗ ಏನು ಮಾಡೋಕ್ಕಿರಲ್ಲ, ಅಂಗಡಿಗಳು ಮುಚ್ಚಿರ್ತವೆ. ಇವತ್ತೇ ಅಂತೇಳಿ ಇವತ್ತು ಸ್ವಲ್ಪ ಜಾಸ್ತಿ ಕೆಲಸ ಲಾಗ್ ಮಾಡೋಕೆ ಆಗಲಿಲ್ಲ. ಈಗ ನೋಡಿ ಅನ್ನ ಇದೆ, ಅಡಿಗೆ ಟೈಮ್ ಮಾಡಿಬಿಟ್ಟು ಅವ್ರು 7:30 ಆಗಿ ಬಂದುಬಿಟ್ಟಿದೆ ಟೈಮ್ ಬಂದು. ಅದು ಸ್ವಲ್ಪ ಅವು ಇವು ಮೆಸ್ಸಿ ಕೆಲಸ ಇದೆ ಫ್ರೆಂಡ್ಸ್. ಮನೆಗೆ ಏನೋ ನಾಷ್ಟ ಅಂದರೆ ಸ್ವಲ್ಪ ಅವು ಇವು ಕೆಲಸ ಇರ್ತಾವಲ್ಲ, ಅದೇ ಅಪ್ಪ ಅದೆಲ್ಲ ಕೆಟ್ಟೋಗ್ಬಿಟ್ಟಿದೆ ನನಗೆ ಅಂತ.
ಇದೆಲ್ಲ ತೆಗೆದಿಡಬೇಕು. ಅನ್ನ ಇದೆ, ರೊಟ್ಟಿ ತರ್ತೀನಿ ಅಂದರವರು. ಏನಾದರೂ ಪಲ್ಯ ಮಾಡ್ತೀನಿ. ನುಗ್ಗಿಕಾಯಿ ತಗೊಂಬಂದಿದ್ದೀನಿ. ನಾಳೆ ಸಂಡೇ ಅಲ್ವಾ, ನಾಳೆ ಸಂಡೇ ಅಲ್ವಾ ಸಾರಿ, ನಾಳೆ ಮಂಡೇ ಅಲ್ವಾ, ನಾನು ಒಪ್ಪತ್ತಿರ್ತೀನಿ. ನಾಳೆ ಏನು ಮಾಡಬೇಕು, ಈಗ ಏನು ಮಾಡಬೇಕು, ಇವಾಗ ಉಮ್ಮಂಗೆ ಆಗ್ಬಿಟ್ಟಿದ್ದೀವಿ ಹೋಗಿರಿ. ಇವಾಗ ಏನಾದರೂ ಇವನ್ ಬಿಚ್ಚಿಟ್ಟ ನೋಡಿ, ಚಕ್ಕೆ ಲವಂಗ ತಗೊಂಬಂದಿದ್ವಿ. ಅದು ಇನ್ನೊಂದು ಅವ್ನ ಬರ್ತಡೆಗೆ ಮತ್ತೆ ಅದನ್ನು ಪ್ಲ್ಯಾನ್ ಫ್ರೆಂಡ್. ನಿಜಲ್ಲೂ ಬರ್ತಡೆಗೆ ಏನು ಅಡುಗೆ ಮಾಡಿಸ್ಬೇಕು, ಹೆಂಗೆ ಮಾಡಬೇಕು ಹೆಂಗಿಲ್ಲ, ಅದೇ ಒಂದು ಟೆನ್ಷನ್ ಆಗಿಬಿಟ್ಟಿದೆ. ಅದ್ರದ್ದೇ ಇವತ್ತೆಲ್ಲ ಬರೀ ಅದೇ ಯೋಚನೆ. ಯಾಕಂದರೆ ಅವ್ರು ಸಿಗೋದೇ ನನಗೆ ಮತ್ತೆ ಬೆಳಿಗ್ಗೆ 7 ಗಂಟೆಗೆ ಹೋದರು, ನೈಟ್ 8:30 ಹಂಗೆ ಬರ್ತಾರೆ. ಬಂದು ಇನ್ನು ಊಟ ಮಾಡಿ ಮಾತಾಡೋಕೆ ಟೈಮ್ ಇರಲ್ಲ. ಮತ್ತೆ ಲೇಟಾಗಿ ಮಾಡ್ಕೊಂಡ್ರೆ ಲೇಟಾಗಿ ಎದ್ದೇಳ್ತೀವಿ ಅಂಬೋದು. ಇವತ್ತು ಬರೀ ಅದೇ ಮಾತಾಡೋದು, ಅದು ಇದು ಪ್ಲ್ಯಾನ್ ಹಾಕ್ಕೊಂಡು ಅದು ಹಾಕ್ಕೊಂಡು ಇದು ಹಾಕ್ಕೊಂಡು ಸ್ವಲ್ಪ ಮಾಡ್ಕೊಂಡಿದ್ವಿ ಕೆಲಸ. ಅವತ್ತಿನ ದಿವಸ ಏನು ಅಡುಗೆ ಮಾಡಬೇಕು ಏನಿಲ್ಲ, ಹೆಂಗೆ ಡೆಕೋರೇಷನ್ ಮಾಡಬೇಕು, ಹೆಂಗೆ ಅಂತ ಅಲ್ಲೇ ಗುಮ್ ಅಂದ್ಬಿಟ್ಟಿದೆ. ಅದಕ್ಕೆ ಯಾವಾಗ ಬರ್ತಡೇ ಆಗ್ತಿದೆ ಅಂತ ಕಾಯ್ತಿದ್ದೀನಿ ನಾನು. ಊಟ ನೋಡೋಣ, ಆದಷ್ಟು ನಮ್ಮ ಕೈಲಾದಷ್ಟು ಮಾಡ್ತೀವಿ ಫ್ರೆಂಡ್ಸ್. ಮುಂದಿನ ಸಂಡೇನೆ, ಇವತ್ತಿಗೆ ಎಂಟು ದಿನಕ್ಕೆ ಇಷ್ಟೊತ್ತಿಗೆ ಅವಲೇ ಕೇಕ್ ಕಟ್ಟಿಂಗ್ ಮಾಡ್ತಿರ್ತಾನೋ ಇನ್ನೂ ರೆಡಿ ಆಗ್ತಿರ್ತೀವೋ ಗೊತ್ತಿಲ್ಲ. ಅಂದರೆ ಮನೆಯಲ್ಲೇ ಮಾಡ್ತೀವಿ ಫ್ರೆಂಡ್ಸ್, ಸಿಂಪಲ್ಲೇ. ಸಿಂಪಲ್ ಅಂದರೆ ನಾನು ಸಿಂಪಲ್ ಇಲ್ಲ, ಗ್ರ್ಯಾಂಡ್ ಆದ್ರೆ ಅಷ್ಟು ಗ್ರ್ಯಾಂಡ್, ಮಿಡ್ಲ್ ಕ್ಲಾಸ್ ಲೈಫಲ್ಲಿ ಮಿಡ್ಲ್ ಇದ್ದಂಗೆ. ಹೋದ ವರ್ಷ ಗ್ರ್ಯಾಂಡ್ ಮಾಡಿದ್ವಿ. ಹೋದ ವರ್ಷ ಫೋಟೋ ಇದೆ, ಹೌದನ್ನು ತೋರಿಸ್ತೀನಿ. ನಮ್ಮ ಮನೆ ಮೇಲೆ ಮಾಡಿದ್ವಿ ಹೋದ ವರ್ಷ. ಅಂದರೆ ನನಗೇನಂದರೆ ನಮ್ಮ ಇವಾಗ ಆಯಿತು ನೋಡಿ, ಫಸ್ಟಿಗೆ ಹುಟ್ಟಿದ ಮಕ್ಕಳನ್ನ ನಮ್ಮ ಮನೇಲೇ ನಾನು ಒಂದು ಸೆಲೆಬ್ರೇಟ್ ಮಾಡಬೇಕು ಒಂದು ಬರ್ತಡೇ ಅಂತ ನನಗೊಂದು ಆಸೆ. ಅದಕ್ಕೆ ಹೋದ ವರ್ಷ ಮಾಡಿದ್ವಿ. ಈ ವರ್ಷ ಮಾಡ್ಬೇಕಂದ್ರೆ ನನಗೆ ಇಷ್ಟ ಇಲ್ಲ, ಇಲ್ಲೇ ಮಾಡೋಣ ಅಂತೇಳಿ. ಹಾಗಾಗಿ ಇಲ್ಲೇ ಹಾಗೆ ಒಂದು ವರ್ಷ ಅಲ್ಲಿ ಮಾಡ್ಬೇಕಂತ ಇಷ್ಟ ಇತ್ತು, ಅಲ್ಲಿ ಮಾಡಿದ್ವಿ. ಮೇಲೆ ಗ್ರ್ಯಾಂಡ್ ಮಾಡಿದ್ವಿ ಹೋದ ವರ್ಷ ಏನು ಗ್ರ್ಯಾಂಡ್ ಅಂತ. ಏನು ಒಂದು ವರ್ಷ ಮಾಡೋಕ್ಕೆ ಚೆಂದ. ಇಷ್ಟು ಸೌಂಡ್ ಮಾಡ್ತಾನೆ, ಹಾಕಿ ನೋಡಿದೆ ಲೈಟ್ ಚೆನ್ನಾಗತ್ತದ ಬಲ್ಬ್. ಅದಕ್ಕೆ ವರ್ಷ ಏನು ಮಾಡೋದಂತ ಸಿಂಪಲ್ ಮಾಡಿಬಿಡೋಣ. ಅಷ್ಟು ಸಿಂಪಲ್ ಇಲ್ಲ, ಅಷ್ಟು ಗ್ರ್ಯಾಂಡ್ ಇಲ್ಲ. ಒಟ್ಟು ರಿಲೇಟಿವ್ಸ್ ಏನು ಎಲ್ಲರಿಗೂ ಇನ್ವೈಟ್ ಮಾಡಲ್ಲ, ನಾವೇ ಮನೆಯವರೇ. ಅಂದರೆ ನಮ್ಮ ಮನೆಯವರಂದರೆ ಅವ್ರ ಫ್ಯಾಮಿಲಿ, ನಮ್ಮ ಒಂದು ಸ್ವಲ್ಪ ಅಷ್ಟೇ. ಅವಾಗ ಹೇಳಿದ್ವಿ, ಬಂದಾಗ ಗೊತ್ತಾಗುತ್ತೆ ಫ್ರೆಂಡ್ಸ್. ಇವಾಗ ನಾವು ಹೇಳೋದು ಹೆಂಗೆ ಗೊತ್ತಿಲ್ಲ. ಓಕೆ ಬಿಡಿ, ಎಷ್ಟು ಮಾತಾಡ್ತಾಳೆ ಅನ್ಕೋಬೇಡಿ. ಈಗ ನಾನು ಇದೆಲ್ಲ ತರಕಾರಿ ತೆಗ್ದಿರ್ತೀನಿ. ಹಣ್ಣು ಕೊಯ್ತಾರೆ ಪಾಪ, ಹಣ್ಣು ಕಟ್ ಮಾಡ್ಬಾರ್ದು, ಸಾಕಾಗ್ಬಿಡತ್ರಿ ತಿರ್ಗಾಡಿ. ಇನ್ನು ಬರ್ತಡೇ ಅಲ್ಲೇ ಕಂಪ್ಲೇಟ್ ತಂದಿವಲ್ಲ ಫ್ರೆಂಡ್ಸ್, ಅದು ತೋರಿಸಿಲ್ಲ. ಅವ್ನು ಬರ್ತಡೇ ಉಟ್ಕೊಂಡ್ಮೇಲೆ ತೋರಿಸ್ತೀವಿ. ಅದನ್ನು ಎಲ್ಲ ಒಂದು ಪ್ಲ್ಯಾನ್ ಫ್ರೆಂಡ್ಸ್. ಇದೆಲ್ಲ ಒಂಥರ ನಿಜ. ಫಸ್ಟ್ ವರ್ಷದ್ದು ಅವಾಗೋ ಟೆನ್ಷನ್ ಇತ್ತು. ಅವಾಗ ಏನಂದರೆ ನಾವು ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ದೀವಿ, ಡೆಕೋರೇಷನ್ ಮಾಡೋಕ್ಕೆ, ಅಡುಗೆ ಮಾಡೋಕ್ಕೆ ಎಲ್ಲ ಬೇರೆಯವ್ರಿಗೆ ಒಪ್ಪಿಸ್ಬಿಟ್ಟಿದ್ವಿ ಅಲ್ಲರೇ. ಈ ವರ್ಷ ಮನೇಲೆ ಮಾಡ್ತೀವಲ್ಲ, ಬಟ್ ಹಂಗೆ ಅಷ್ಟು ಸಿಂಪಲ್ ಡೆಕೋರೇಷನ್ ಮಾಡೋಣಂತೆ. ಹೋದ ವರ್ಷ ಅಷ್ಟು ತಲೆನೋವು ಇದ್ದಿಲ್ಲ, ಸುಮ್ಮನೆ ನಮ್ಮ ಪಡಿ ನಾವು ಡ್ರೆಸ್ ತಂದ್ಕೊಂಡಿದ್ದೀವಿ. ಅವ್ರಿಗೆ ಡೆಕೋರೇಷನ್ ಮಾಡಿರಿ, ಅವರಿಗೂ ಎಲ್ಲ ಒಪ್ಪಿಸ್ಬಿಟ್ಟಿದ್ವಿ. ಮತ್ತು ಅಡುಗೆ ಮಾಡೋರು ಅವ್ರಿಗೂ ಒಪ್ಪಿಸ್ಬಿಟ್ಟಿದ್ವಲ್ಲ, ಅಷ್ಟೇನು ಟೆನ್ಷನ್ ಇದ್ದಿಲ್ಲ. ಈ ಟೈಮು ಅಡುಗೆ ನಾವೇ ಮಾಡ್ಕೋಕ್ಕೆ, ಡೆಕೋರೇಷನ್ ನಾವೇ ಮಾಡೋಕೆ ಅನ್ಕೊಂಡು ಪ್ಲ್ಯಾನ್ ಅಂತ. ಇನ್ನು ನೋಡೋಣ ಹೆಂಗೆ ಆಗುತ್ತೆ ಅಂತ ಫ್ರೆಂಡ್ಸ್. ನನಗೆ ಸಾಕಾಗಿ ಫಸ್ಟ್ ತೆಗೆದಿಡ್ತೀನಿ, ಇನ್ನೂ ಪಲ್ಯ ಮಾಡ್ತೀನಿ. ಬನ್ನಿ ಏನೇನು ತಗೊಂಬಂದಿದ್ದೀನಿ ಅಂತ ತೋರಿಸ್ತೀನಿ. ಬಾ ನನ್ನ ಫ್ರೆಂಡ್ಸ್, ಎಷ್ಟು ತರಕಾರಿ ತಂದು ಪ್ರಿಯಾನ್ಸಿನ ಬರ್ತಡೇಗಲ್ಲ, ಸೊ ಇವಾಗ ನಮಗಷ್ಟೇ. ಅವನಿಗೆ ಮತ್ತೆ ಮುಂದಿನ ಸೈಡ್ ಎಲ್ಲ ಅವಾಗ ಹೆಂಗಿದ್ದು ಮಾರ್ಕೆಟ್ ಇರುತ್ತೆ, ಅವಾಗೆ ತಗೊಂಬರ್ತೀನಿ ಅಂದರು. ಒಂದು ವಾರ ತಕ್ಕ ಚೆನ್ನಾಗಿರಲ್ಲ. ಈಗಷ್ಟೇ ಇದು ಬೀಟ್ರೋಟ್ ತಂದೀನಿ, ಕ್ಯಾರೆಟು, ಬೆಂಡೆಕಾಯಿ, ಮತ್ತು ಈ ವಾರ ತುಂಬ ಇದಾಗ್ಬಿಟ್ಟಿತ್ತು ಫ್ರೆಂಡ್ಸ್. ನಮಗೆ ಒಂಥರ ಏನು ತರಕಾರಿ ಇಲ್ಲ, ಬರೀ ಅನ್ನ ಸಾರಿ. ಅದು ಕೆಲಸ ಇರೋದೊಂದು ಬರೀ ಅನ್ನ ಸಾರು ಒಂದೇ ಮಾಡಿ. ಅಣ್ಣ ಬಂದನಾ ನಿಮ್ಮ ಅಣ್ಣ? ಕಂಪ್ಲಿ ಹೋಯಣ. ಯಾವಾಗ ಬಂದ್ರು ಊರಿಗೆ ಯಾವಾಗ ಬಂದ್ರೆ? 4 ಗಂಟೆಗೆ ಬಂದ್ರಾ? ನಾವು ಇದು ತಗೊಂಬಂದಿವಿ. ಪ್ರಿಯಾಂಶಿಗೆ ಕರ್ಕೊಂಡು ಹೋಗಿ ಬಂದವರು. ಇನ್ನು ಇಲ್ಲಿ ಹಣ್ಣು ಕೊಯ್ಯೋ ಪ್ರೋಗ್ರಾಮ್ ನಡೀತಿದೆ. ಇನ್ನು ಇಲ್ಲಿ ಏನಿದೆ ಪುಂಡೆಪಲ್ಲೆ ತಂದಿನ ಫ್ರೆಂಡ್ಸ್. ಇವರು ಪುಂಡೆಪಲ್ಲೆ ಭಾಳ ದಿನ ಆಯ್ತು ತಿಂದಿಲ್ಲ. ತಗ ಅಂತಂದ್ರೆ 3 ಪುಂಡೆಪಲ್ಲೆ. ಏನಪ್ಪ ಅದು? ಶಂಕರ್ ಹೋಗ್ಬೇಕು. ಇನ್ನು ಇಲ್ಲಿ ಬಿಸ್ಕೆಟ್ ಇರಲೇಬೇಕು ನಮಗೆ ಬೆಳಿಗ್ಗೆ ಎದ್ದ ತಕ್ಷಣ. ಇನ್ನು ಇದು ನಿಂಬೆ ಹುಳಿ ಯಾರ್ಯಾರಿಗೆ ನೆನಪಿದೆ ಹೇಳಿ ಫ್ರೆಂಡ್ಸ್? ಸಣ್ಣದಿದೆ, ಬಾಯಾಗ ನೀರು ಬರ್ಬೋದು ನೋಡೋರಿ. ಹುಳಿ. ಇನ್ನು ಇಲ್ಲಿ ಖಾರ ತಗೊಂಬಂದಾರ. ಹೊರಗೆ ಹೋಗ್ತೀನಿಲ್ವ. ಇನ್ನು ಇಲ್ಲಿ ಇದು ಹೂಕೋಸು, ಇದು ಎಲೆಕೋಸು. ಇನ್ನು ನುಗ್ಗಿಕಾಯಿ ನನ್ನ ಹಸ್ಬೆಂಡ್ ಫೇವ್ರೇಟ್. ನನಗೆ ಬ್ಯಾಸರ ಬಂದ್ಬಿಡ್ತು. ಇಷ್ಟೇ ತಗೊಂಬಂದಿತ್ತು ಇವತ್ತು ಸಂತೆ, ವೀಕ್ಲಿ ಮಾರ್ಕೆಟ್. ಇದಿಷ್ಟು ಒಂದು ವಾರ ಆಗುತ್ತೆ ನನಗೆ ಆರಾಮು. ಇನ್ನು ಇಲ್ಲಿ ಹಣ್ಣು ತಗೊಂಬಂದಾರ. ಇನ್ನು ಇಲ್ಲಿ ದ್ರಾಕ್ಷಿ ಹಣ್ಣು, ಕರ್ಬೂಜ ಉಂಟು,
ಸಪ್ಲೈಜರು, ಹೂವು, ಅಲ್ಲಿ ಟೊಮೊಟೊ, ಅವು ಈರುಳ್ಳಿ 100 ರೂಪಾಯಿಗೆ 3 ಕೆ ಜಿ ಫ್ರೆಂಡ್. ನಾನು 50 ರೂಪಾಯಿಗೆ 100 ರೂಪಾಯಿಗೆ 5 ಕೆ ಜಿ, 50 ರೂಪಾಯಿಗೆ 2.5 ಕೆ ಜಿ. ಅದು ಉಳ್ಳಾಗಡ್ಡೆ. ಇನ್ನು ಇದಿಷ್ಟು ತೆಗೆದಿಡ್ಬೇಕೀಗ. ಹಣ್ಣು ಮಾತ್ರ ಎಷ್ಟು ಸ್ವೀಟ್ ಇದೆ ಅಂದರೆ ಸಖತ್ತಾಗಿದೆ. ಜ್ಯೂಸ್ ಮಾಡ್ಬೇಕು, ಇದರಿಂದ ಮಸ್ತಿರುತ್ತೆ. ಸದ್ಯಕ್ಕಿಲ್ಲ, ನಾಳೆನ ಇಲ್ಲಾಂದರೆ ಇನ್ನೊಂದು ಟೈಮ್ ಯಾವಾಗಂತ ತಗೊಂಬಂದಾಗ ಮಾಡ್ತೀನಿ. ಹಣ್ಣು ಮಾತ್ರ ಸ್ವೀಟ್ ಸಕ್ಕತ್ತೆ. ಇವ್ನು ಹೆಂಗೆ ಗೊತ್ತಾ, ಈ ಥರ ಏನಂತ ತಿನ್ನಿಸ್ಬಿಟ್ರೆ ಊಟನೇ ಮಾಡಲ್ಲ ಇವನು. ಸ್ವಲ್ಪ ತಿನ್ಸು ಅವ್ನು, ಮತ್ತೆ ಊಟ ಮಾಡಲ್ಲ, ಮಾತ್ರ ರಾತ್ರಿ ಎಲ್ಲ ಇದು ಮಾಡ್ತಾನೆ. ಇದಿಷ್ಟು ತೆಗ್ದಿಡೋಣ, ಇದಿಷ್ಟು ತೆಗ್ದಿಟ್ಟು ಕಾಣ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಏನು ಪಲ್ಯ ಮಾಡೋಣ ಅಂತ ಅಂದ್ಕೊತಿದ್ದೆ. ಅಷ್ಟರಲ್ಲಿ ಎಲ್ಲ ತರಕಾರಿ ಅಂದರೆ ಒಂದೊಂದೇ ಸಾರಿದೆ ಫ್ರೆಂಡ್. ನಾವು ಮಧ್ಯಾಹ್ನ ಮಾಡಿ ಸಾರಿದೆ. ಸುಮ್ಮನೆ ಇವಾಗ ಅನ್ನ ಸ್ವಲ್ಪ ಇದೆ. ಕಟಕ್ ರೊಟ್ಟಿ ತರ್ತೀನಂದ್ರಲ್ವ, ಅದಕ್ಕಾಗಿ ಒಂದು ಸ್ವಲ್ಪ ಬಟಾಣಿ, ಹಾಗೆ ಒಂದು ಸ್ವಲ್ಪ ಎಲ್ಲ ಸ್ವಲ್ಪ ಇದು ಒಂದು ಟೊಮೊಟೊ, ಒಂದು ಆಲೂಗಡ್ಡೆ, ಒಂದು ಕ್ಯಾರೆಟ್, ಒಂದು ಈರುಳ್ಳಿ, ಹಾಗೆ ನುಗ್ಗಿಕಾಯಿ ಜಸ್ಟ್ ಹಂಗೆ ಫ್ರೈ ಮಾಡಿಬಿಡೋಣ. ತಿನ್ನೋಕೆ ಕೂಡ ಚೆನ್ನಾಗಿರುತ್ತೆ ರೊಟ್ಟೆಗೆ ಅಂತೇಳಿ ಕಾಳು ಜೊತೆ ಒಂದು ಸ್ವಲ್ಪ ಅಂತ ಎಲ್ಲ ಹಾಕಿ ಮಾಡೋಣ ಅಂದ್ಕೊಂಡಿದ್ದೀನಿ. ಇಲ್ಲಿ ಎಣ್ಣೆ ಕಾಸಕ್ಕಿಟ್ಟಿದ್ದೀನಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ ಅಷ್ಟೇ. ಅದಕ್ಕೆ ನೋಡಿ, ಫಸ್ಟು ಈರುಳ್ಳಿ ಚೆನ್ನಾಗಿ ಬೆಂದ್ಕೊಂಡಾದ್ಮೇಲೆ ಏನು ಕೊಯ್ದಿಟ್ಕೊಂಡಿದ್ನಲ್ವ ಕ್ಯಾರೆಟು ಮತ್ತು ಆಲೂಗಡ್ಡೆ, ಟೊಮೊಟೊ, ಬಟಾಣಿ ಇಷ್ಟೇ ಅದೆಲ್ಲ ಹಾಕಿ ಬೆನ್ನಕ್ಕೆ ಇಟ್ಟಿದ್ದೀನಿ. ಇದೆಲ್ಲ ಬೆಂದ್ಮೇಲೆ ನುಗ್ಗಿಕಾಯಿ ಹಾಕ್ಕೊತೀನಿ. ಇದೆಲ್ಲ ಬೆನ್ನಿಲಿ ಉಪ್ಪು ಮತ್ತು ಅರಿಶಿನ ನುಗ್ಗಿಕಾಯಿ ಹಾಕ್ಕೊಂಡಿದ್ದೀನಿ. ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ತಾಂಡು ಇಟ್ಕೊಂಡಿದ್ದೆ ಸ್ವಲ್ಪ ಊರಿಗೆ ಹೋಗಿದ್ನೇ ಎಲ್ಲ ಹೇಳೋದೇನು ಕೆಲಸ ನಾನು ಸ್ಟ್ಯಾಂಡ್ ಇಟ್ಕೊಂಡಿಲ್ಲ. ಯಾಕಂದರೆ ಅದೇ ಊರಿಗೆ ಹೋಗಿದ್ನಲ್ವ, ಸ್ವಲ್ಪ ಬಂದು ಅದೇ ಕೆಲಸ ಇತ್ತು, ಅದನ್ನ ಅಲ್ಲಿ ಮೇಲೆ ಇಟ್ಟಿದ್ವಿ. ಹೀಗಾಗಿ ಅದನ್ನು ಇವತ್ತು ರೈಸ್ ತೆಗಿಸಿ ಎಲ್ಲ ಮಾಡೋಣ ಅಂತೇಳಿ ನನಗೆ ಕೈಯಲ್ಲಿ ಇಟ್ಕೊಂಡು ಮಾಡ್ಕೊತಿದ್ದೀನಿ. ನಾನು ಉಪ್ಪು ಅರಿಶಿನ ಹಾಕಿದ್ದೀನಲ್ವ, ಅದೆಲ್ಲ ಲೋ ಫ್ಲೇಮಲ್ಲಿ ಇಟ್ಟು ಇದು ಚೆನ್ನಾಗಿ ಬೆಂದ್ಕೋಬೇಕು. ಆ ಥರ ಮಾಡ್ಕೊತೀನಿ. ಒಂದು ಸ್ವಲ್ಪ ನೀರು ಹಾಕಿ ಕುದಿಸ್ಕೋಬೇಕು. ಒಂದು ಸ್ವಲ್ಪ ಎಣ್ಣೆಲಿ ಇದು ಬೆಂದ್ಕೊಂಡ್ಲಿ, ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊತೀನಿ. ಫ್ರೆಂಡ್ಸ್, ರೆಡಿ ಆಯಿತು. ಇದೊಂಥರ ಡಿಫ್ರೆಂಟ್ ಸ್ಟೈಲ್ ಪಲ್ಯ ರೊಟ್ಟಿಗೆ. ಇನ್ನು ರೊಟ್ಟಿ ತಂದಿದ್ದಾರೆ. ಇನ್ನು ನಮ್ಮ ಪ್ರಿಯಾಂಶಿನೂ ಅಳೋದು ಜಾಸ್ತಿ ಆಗಿಬಿಟ್ಟಿದೆ ಫ್ರೆಂಡ್ಸ್. ಇನ್ನು ಇದನ್ನು ಆಯಿತು ತಗೊಂಬಂದರೆ. ಇದು ಒಂದು ಸ್ವಲ್ಪ ಹಂಚಿನಾಗ ಹಾಕಿ ಬೆನ್ಸಿದ್ದೀನಿ. ಕಟ್ಟಗೆ ರೊಟ್ಟಿ ಚೆನ್ನಾಗಿರ್ತವೆ. 20 ರೂಪಾಯಿಗೆ 5 ಕೊಟ್ಟರು ನೋಡಿ ಫ್ರೆಂಡ್. ಎಷ್ಟು ದೊಡ್ಡವಿದಾವೆ ರೊಟ್ಟಿ. ಇನ್ನು ಊಟ ಮಾಡೋದೇ ಈಗ. ಇಷ್ಟು ಅನ್ನ ಇದೆ, ಮಧ್ಯಾಹ್ನ ಮಾಡಿದ್ದು. ಇನ್ನು ಈಗಿದೆ ಊಟ ಮಾಡಿ. ಇನ್ನು ನೀರು ಬಂದಿದ್ದಾವೆ. ಮೊನ್ನೆ ಬಂದಿದ್ದು, ಮತ್ತೆ ಬಂದ ನೀರು ಹೆಂಗನಲ್ಲಿ ಹಿಡಿದ್ಬಿಡೋಕೆಲ್ಲವು. ಓಕೆ ಫ್ರೆಂಡ್ಸ್, ಮತ್ತೆ ನಾಳೆ ಕಾಣ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.